ಬಹಳ ಇಂಟ್ರೆಸ್ಟಿಂಗ್ ಒಂದು ಹೇಳ್ಬಿಡ್ತೀನಿ. ಕೇಂದ್ರದ ಉಕ್ಕು ಸಚಿವರಾಗಿ ಕುಮಾರಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಆ ಪೋರ್ಟ್ಫೋಲಿಯೋನ ಕೊಡಲಾಗಿದೆ. ಮಂಡ್ಯದ ಸಂಸದರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನು ಮುಂದೆ ಕೇಂದ್ರದ ಉಕ್ಕು ಖಾತೆ ಸಚಿವರಾಗ್ತಾರೆ. ಈ ಹಿಂದೆ ರೈತರ ಕಲ್ಯಾಣಕ್ಕಾಗಿ ರಾಜ್ಯ ಖಾತೆಯನ್ನ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್ ಮಿನಿಸ್ಟ್ರಿ ರಾಜ್ಯ ಖಾತೆಯನ್ನು ನೋಡ್ಕೊಳ್ತಾ ಇದ್ದಂತ ಶೋಭಾ ಕರಂದ್ಲಾಜೆ ಈಗ ಮೀಡಿಯಂ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆಯಲ್ಲ ಅದರ ರಾಜ್ಯ ಖಾತೆ ಸಚಿವರಾಗ್ತಾರೆ. ಹಲವು ಬದಲಾವಣೆಗಳಾಗಿದ್ದಾವೆ, ಆದರೆ ಕೆಲವು ಬದಲಾವಣೆಗಳು ಅನಿರೀಕ್ಷಿತ ಅನ್ನುವ ಹಂತಕ್ಕಾಗಿದ್ದಾವೆ. ಇದು ಇಂಟ್ರೆಸ್ಟಿಂಗ್ ಬದಲಾವಣೆ. ಕೃಷಿ ಎಲ್ಲ ನೋಡ್ಕೊಳ್ತಾ ಇದ್ರು ಶೋಭಾ ಕರಂದ್ಲಾಜೆ, ಇವಾಗ ಅವರು ಉದ್ಯಮಗಳನ್ನು ನೋಡ್ಕೊಳ್ಬೇಕಾಗತ್ತೆ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ನೋಡ್ಕೊಳ್ಬೇಕಾಗತ್ತೆ. 41 ವರ್ಷದ ಚಿರಾಗ್ ಪಾಸ್ವಾನ್ ಕ್ರೀಡಾ ಇಲಾಖೆಯನ್ನು ನೋಡ್ಕೊಳ್ತಾರೆ. ಭೂಪೇಂದ್ರ ಯಾದವ್ ಪರಿಸರ ಖಾತೆಯನ್ನು ನೋಡ್ಕೊಳ್ತಾರೆ. JP Nadda will be the health minister. ಬಹಳ ಇಂಟ್ರೆಸ್ಟಿಂಗ್ ಇದೆ. ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ. JP ನಡ್ಡಾ ಅವರು ಈಗ ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ. ಮನ್ಸುಖ್ ಮಾಂಡವಿಯಾ ಹೆಲ್ತ್ ಮಿನಿಸ್ಟ್ರಿಯನ್ನು ನೋಡ್ಕೊಳ್ತಾ ಇದ್ರು ಈ ಮುಂಚೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಖಾತೆಯನ್ನು ಹಂಚಲಾಗಿದೆ. ಅನ್ನಪೂರ್ಣ ಇದ್ದಾರಲ್ಲ, ಅವರಿಗೆ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಹಂಚಿಕೊಡಲಾಗಿದೆ. ಉಕ್ಕು ಮತ್ತು ಕೈಗಾರಿಕೆ ಖಾತೆಯನ್ನು ಕುಮಾರಸ್ವಾಮಿ ಅವರು ವಹಿಸಿಕೊಳ್ಳಿದ್ದಾರೆ. ಅವರು ಕೃಷಿ ಖಾತೆ ಬೇಕು, ನನಗೆ ಕೃಷಿ ಖಾತೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ನನಗೆ ಅದರ ಬಗ್ಗೆ ಬಹಳ ನಂಬಿಕೆ ಇದೆ, ಅದರ ಬಗ್ಗೆ ಬಹಳ ಆಸಕ್ತಿ ಇದೆ, ನನಗೆ ತುಂಬ ಎಕ್ಸ್ಪರ್ಟೈಸ್ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆ ಸಚಿವರಾಗಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯನ್ನೇ ಕೊಡಲಾಗಿದೆ. ಇದು ರಾಜ್ಯ ಖಾತೆ ಅಲ್ವೇ ಅಲ್ಲ. ಇಟ್ಸ್ ಎ ಹ್ಯೂಜ್ ಪೋರ್ಟ್ಫೋಲಿಯೋ. ನಮ್ಮ ದೇಶದಲ್ಲಿ ಸ್ಟೀಲ್ ಇದೆಯಲ್ಲ ಮತ್ತು ಇಂಡಸ್ಟ್ರೀಸ್ ಇದೆಯಲ್ಲ, ಇಟ್ಸ್ ಎ $multi-billion ಇಂಡಸ್ಟ್ರಿ. ನಿಮ್ಗೆ ಹೇಳ್ತೀನಿ ಕೇಳಿ, $multi-billion ಇಂಡಸ್ಟ್ರಿ. ಇಟ್ಸ್ ಎ ಹ್ಯೂಜ್ ಕ್ಯಾಬಿನೆಟ್ ಮಿನಿಸ್ಟ್ರಿ ಬರ್ತ್ ಫಾರ್ ಶೋರ್. ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ ಮತ್ತು ಭಾಳ ಮುಖ್ಯವಾಗಿ ಅಭಿವೃದ್ಧಿಶೀಲವಾದಂಥ ಪಥದ ಕಡೆಗೆ ಹೆಜ್ಜೆ ಇಡಬೇಕು ಅಂತಂದರೆ ಉಕ್ಕು ಮತ್ತು ಕೈಗಾರಿಕೆ ಖಾತೆಯಲ್ಲಿ ಸಮರ್ಪಕವಾದಂಥ ಅವಕಾಶಗಳು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಗುತ್ತೆ. ಅದರ ಬಗ್ಗೆ ನನಗೆ ಯಾವ ಅನುಮಾನವೂ ಕೂಡ ಕಾಣಿಸ್ತಾ ಇಲ್ಲ. ವಿ ಸೋಮಣ್ಣವ್ರಿಗೆ ಏನು ಖಾತೆ ಕೊಟ್ಟರು? ಏನು ಖಾತೆ ಕೊಟ್ಟರು ಸೋಮಣ್ಣವ್ರಿಗೆ? ಲೆಟ್ಸ್ ಕಂಟಿನ್ಯೂ ದಿಸ್. ನಾವು ಕಂಟಿನ್ಯೂ ಮಾಡೋಣ ಈ ಡಿಬೇಟ್ನ, ಈ ಕಾರ್ಯಕ್ರಮನ ಕಂಟಿನ್ಯೂ ಮಾಡೋಣ. ಎಲ್ರಿಗೂ ಏನೇನು ಖಾತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ. ಉಕ್ಕು ಮತ್ತು ಕೈಗಾರಿಕೆ ಖಾತೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟರು. ಓಕೆ, ಫಾರ್ಮರ್ಸ್ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ವೆಲ್ಫೇರ್ ರಾಜ್ಯ ಖಾತೆ ಇದ್ದಂಥ ಶೋಭಾ ಕರಂದ್ಲಾಜೆ ಅವರಿಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ರಾಜ್ಯ ಖಾತೆಯನ್ನು ಕೊಡಮಾಡಲಾಯಿತು. ಓಕೆ ಫೈನ್, ಅಲ್ಲಿ ಬದಲಾವಣೆ ಆಗಿದೆ. ರಾಜ್ಯ ಖಾತೆ ಅಂತೂ ಬದಲಾವಣೆ ಆಗಿಲ್ಲ ಶೋಭಾ ಕರಂದ್ಲಾಜೆ ಅವರದ್ದು, ಆದರೆ ಪೋರ್ಟ್ಫೋಲಿಯೋ ಅಂತೂ ಬದಲಾವಣೆ ಆಗಿದೆ. ರೈತರ ಕಲ್ಯಾಣ ನೋಡ್ಕೊಳ್ತಾ ಇದ್ರು, ಅಗ್ರಿಕಲ್ಚರ್ ನೋಡ್ಕೊಳ್ತಾ ಇದ್ರು, ಬಟ್ ನಾವು ಶಿ ವಿಲ್ ಹ್ಯಾವ್ ಟು ಲುಕ್ ಆಫ್ಟರ್ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು. ಇದು ಅವರಿಗೆ ಒಂದು ಸ್ವಲ್ಪ ಸವಾಲಿನ ಪರಿಸ್ಥಿತಿ ಆಗಬಹುದು. ಅವರು ಅನುಭವ ಪಡೆದುಕೊಳ್ತಾರೆ, ಅದರಲ್ಲೂ ಕೂಡ ಅದರ ಬಗ್ಗೆ ಯಾವ ಅನುಮಾನ ಕೂಡ ಕಾಣಿಸ್ತಾ ಇಲ್ಲ ನಮಗೆ. ನಾನು ಕೆಳಗಡೆ ಕೂಡ ಗಮನಿಸ್ತಾ ಇದ್ದೀನಿ, ಅನ್ನಪೂರ್ಣಾದೇವಿ BJP ಅವರು ಕೊಡರ್ಮ ಅನ್ನುವ ಕಾನ್ಸ್ಟಿಟ್ಯೂನ್ಸಿಯಿಂದ ಆಯ್ಕೆಯಾಗಿ ಬಂದಂಥವರು. ಶಿ ವಿಲ್ ಬಿ ದ ಮಿನಿಸ್ಟರ್ ಫಾರ್ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅದು ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಮತ್ತು ಭಾಳ 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 ಇಂಪಾರ್ಟೆಂಟ್ ಖಾತೆಗಳಲ್ಲಿ ಅದು ಕೂಡ ಒಂದಾಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ನಿತಿನ್ ಗಡ್ಕರಿ ಅವರಿಗೆ ಹೆದ್ದಾರಿ ಇಲಾಖೆಯನ್ನು ಕೊಡಮಾಡಲಾಗಿದ್ದರೂ ಕೂಡ ರಾಜ್ಯ ಖಾತೆಗಳಾಗಿ 2 ಹೆದ್ದಾರಿ ಖಾತೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಈ ಮುಂಚೆ ಮನ್ಸುಖ್ ಮಾಂಡವಿಯಾ ಆರೋಗ್ಯ ಇಲಾಖೆ ನೋಡ್ಕೊಳ್ತಾ ಇದ್ರು, ರಿಪ್ಲೇಸ್ ಮಾಡಿದ್ದಾರೆ. JP ನಡ್ಡಾ BJP ಅಧ್ಯಕ್ಷರಾಗಿದ್ದರು, ಅವರಿಗೆ ಆರೋಗ್ಯ ಖಾತೆಯನ್ನು ಕೊಡಲಾಗಿದೆ. ದಟ್ ಆಲ್ಸೋ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ.
ಕಾರಣ ಏನು ಅಂತಂದರೆ ಇಡೀ ದೇಶದ ಆರೋಗ್ಯವನ್ನು ನೋಡ್ಕೊಳ್ಬೇಕಾದಂಥ ಕೊರೋನಾ ಔಟ್ಬ್ರೇಕ್ ಆದಂಥ ಸಂದರ್ಭ ಆಗಿತ್ತು, ಬೇರೆ ಬೇರೆ ಸಂದರ್ಭಗಳಾಗಿತ್ತು, ಬೇರೆ ಬೇರೆ ಡಿಸೀಸಸ್ಗಳು ಬಂದಂಥ ಸಂದರ್ಭಗಳಾಗಿತ್ತು, ಬೇರೆ ಬೇರೆ ಪ್ಯಾಂಡಮಿಕ್ಗಳು ಬಂದಂಥ ಸಂದರ್ಭ ಆಗಿತ್ತು. ಆ ಸಂದರ್ಭದಲ್ಲೆಲ್ಲ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಅಥವಾ ಮುಂದೆ ಕೂಡ ಬೇರೆ ಏನು ಬೇಕಾದರೂ ಆಗ್ಬೋದು, ಸಮಸ್ಯೆಗಳಾಗ್ಬೋದು, ಪ್ರಶ್ನೆಗಳಾಗ್ಬೋದು. ಆಹಾರ ಮತ್ತು ನಾಗರಿಕ ವ್ಯವಹಾರಗಳನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಕೊಡಲಾಗಿದೆ. ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ವೆರಿ ಇಂಟ್ರೆಸ್ಟಿಂಗ್. ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಖಾತೆ, ಇದು ಕೂಡ ಅಷ್ಟೇ ಬಿಕಮ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ. ಧಾರವಾಡದಿಂದ ಆಯ್ಕೆಯಾಗಿ ಹೋಗಿರುವ ನಮ್ಮ ರಾಜ್ಯದ ಪ್ರಹ್ಲಾದ್ ಜೋಶಿ ಅವರಿಗೆ ಮೋದಿ ಸಂಪುಟದ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಪ್ರಹ್ಲಾದ್ ಜೋಶಿ ಬಗ್ಗೆ ನಾನು ಈಗಾಗಲೇ ಮಾತಾಡ್ತಾ ಇದ್ದೆ. ಹಾಗೂ ಕುಮಾರಸ್ವಾಮಿ ಅವರ ಬಗ್ಗೆ ಕೂಡ ನಾನು ಮಾತನಾಡ್ತಾ ಇದ್ದೆ. ಆಲ್ಮೋಸ್ಟ್ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಏನೇನು ಖಾತೆ ಅನ್ನೋದು ಗೊತ್ತಾಯಿತು. ಈ ಸೋಮಣ್ಣವರ ವಿಷಯ ನನಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಐ ಆಮ್ ಸ್ಟಿಲ್ ನಾಟ್ ಶ್ಯೂರ್ ಸೋಮಣ್ಣನವರಿಗೆ ಯಾವ ಖಾತೆಯನ್ನು ಕೊಡಲಾಗಿದೆ ಅನ್ನೋದು ಇನ್ನೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಕಾದ್ ನೋಡೋಣ. ಓಕೆ, ಪ್ರಹ್ಲಾದ್ ಜೋಶಿ ಅವರಿಗೆ ಅಡಿಷನಲಿ ಆಹಾರ, ನವೀಕರಿಸಬಹುದಾದ ಇಂಧನ ಖಾತೆ. ಭೂಪೇಂದ್ರ ಯಾದವ್ ಬಿಜೆಪಿ ಆಳ್ವಾರಿಂದ ಆಯ್ಕೆಯಾಗಿ ಬಂದಂಥವರು, ಅವ್ರಿಗೂ ಕೂಡ ಪರಿಸರ ಖಾತೆಯನ್ನು ಕೊಡಲಾಗಿದೆ. ತುಂಬ ಇಂಟ್ರೆಸ್ಟಿಂಗ್ ಇದೆ ಇದು. ಅಂದರೆ ಹಲವರಿಗೆ ಹಲವು ಪೋರ್ಟ್ಫೋಲಿಯೋಗಳನ್ನು ಕೊಡಲಾಗಿದೆ. ಡಿಪೆಂಡಿಂಗ್ ಆನ್ ದೇರ್ ಎಬಿಲಿಟಿ, ಡಿಪೆಂಡಿಂಗ್ ಆನ್ ದೇರ್ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪರ್ಟೈಸ್, ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಡಬೇಕು ಅನ್ನುವುದನ್ನು ಮೋದಿ ಸರ್ಕಾರ ಬಹಳ ಸ್ಪಷ್ಟವಾಗಿ ನಿಲುವು ತೆಗೆದುಕೊಂಡಂತೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾನು ಗಮನಿಸಿದೆ, ಪ್ರಹ್ಲಾದ್ ಜೋಶಿ ಅವರಿಗೆ 2 ರಿಂದ 3 ಖಾತೆಗಳನ್ನು ಕೊಡಲಾಗಿದೆ. ಹೆಚ್ಚುವರಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಿಕೊಡಲಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ಇದೆ, ಮಾತಾಡ್ತೀನಿ ಇದ್ರ ಬಗ್ಗೆ. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಈಸ್ ಇದು. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಸಚಿವರು ಶ್ರೀಯುತ ಕುಮಾರಸ್ವಾಮಿ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.